ಈ ಕಾರ್ಯಕ್ರಮ ನಾನು ತುಂಬ ಉತ್ಸಾಹ ಮತ್ತು ಸಂತೋಷದಿಂದ ಬಂದಿರೋ ಕಾರ್ಯಕ್ರಮ. ಕಾರಣ ಇಷ್ಟೇ, ರಘುವೀರು ನಾನು ಜೊತೆಯಲ್ಲಿ 2-3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಅವರು ಶ್ರೀಮತಿಯವ್ರಿಗೆ ಚೆನ್ನೈನಲ್ಲಿದ್ದಾಗ ನಾನು ಒಂದು ತಮಿಳು ಸಿನಿಮಾ ಮಾಡಿ ಅದರಲ್ಲಿ ಆಕೆ ಹೀರೋಯಿನ್ ಆಗಿ ಮಾಡಿದ್ರು, ನಾನು ಹೀರೋ ಆಗಿ ಮಾಡಿದ್ದೆ. ಒಟ್ಟಾರೆ ನನ್ನ ಮತ್ತು ರಘುವೀರ್ ಸ್ನೇಹ ತುಂಬ ಗಾಢವಾಗಿತ್ತು. ಬಹಳ ಸ್ನೇಹಪರ ಜೀವಿ ಆತ. ಅದಕ್ಕೆ ಆ ವ್ಯಕ್ತಿಯ ಹೆಸರಲ್ಲಿ ಇನ್ನೊಬ್ಬ ಸಹಜೀವಿ ಅಂತಲೇ ಹೇಳಬೇಕು. ಅಲ್ಲಿ ಆತ್ಮ ಇದೆ, ಇಲ್ಲಿ ಜೀವ ಇದೆ. ಈಗ ಅಷ್ಟು ಇವರೊಬ್ರಿಗೊಬ್ರು ಗಳಸೆ ಗಣಿತಸ್ಯ. ಬಹುಶಃ ರಘುವೀರ್ ಮನೆಯಲ್ಲಿರೋರುಗಳು ಕೂಡ ರಘುವೀರನ್ನ ಇಷ್ಟೊಂದು ನೆನಪಿಸ್ಕೋತಾರೋ ಗೊತ್ತಿಲ್ಲ. ಪಾಪ ಈ ಪುಣ್ಯಾತ್ಮ ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲ, ಅಥವಾ ಹಣಕಾಸಿನ ದೊಡ್ಡ ಸಹಾಯ ಏನಿಲ್ಲ, ಅಥವಾ ಇಡೀ ಇಂಡಸ್ಟ್ರಿನ ಅದಕ್ಕೆ ಬಂದು ಸಪೋರ್ಟ್ ಮಾಡ್ತಿಲ್ಲ. ಆದರೂ ಗೆಳೆಯ ಅನ್ನೋ ಕಾರಣಕ್ಕೆ, ತನಗೊಂದು ಕಾಲದಲ್ಲಿ ಗುರು ಅನ್ನೋ ಕಾರಣಕ್ಕೆ ರಘುವೀರ್ ಹೆಸರು ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ಇವತ್ತೊಂದು ಸಣ್ಣ ಹುಟ್ಟುಹಬ್ಬ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇಂಥ ಸಭಾಂಗಣ ತಗೊಂಡು ನಿಮ್ಮನ್ನೆಲ್ಲ ಸೇರಿಸಿ ರಘುವೀರ್ ನೆನಪಲ್ಲಿ ಇನ್ನೊಂದು ಒಳ್ಳೆಯ ಕೆಲಸ ಏನಪ್ಪ ಅಂತಂದರೆ, ಒಂದು ಕಡೆ DVJ ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಎಲ್ಲರೊಳಗೆ ಒಂದಾಗ್ತಿರೋ ಮಂಕುತಿಮ್ಮ. DVJ ಅವರ ಮಾತನ್ನ ಅಕ್ಷರಶಃ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಓಕೆ ನಾವು ಸಿನಿಮಾದವ್ರು ಬರ್ತೀವಿ, ಒಂದೆರಡು ಡೈಲಾಗ್ ಹೊಡಿತೀವಿ, ನೀವು ಚಪ್ಪಾಳೆ ಹೊಡಿತೀರಾ, ಅದಕ್ಕಿಂತ ಮೀರಿದ ಕೆಲಸ ಇಷ್ಟೊಂದು ಜನ ಪ್ರತಿಭಾವಂತ ಮಕ್ಕಳು ಇಲ್ಲಿ ಬಂದಿದ್ದಾರಲ್ಲ, ಅದು ನಿಜವಾದ ಕೆಲಸ ಮಾಡಬೇಕಾಗಿರೋದು. ಆ ಮಕ್ಕಳನ್ನೆಲ್ಲ ಇಲ್ಲಿ ಕರೆಸಿ ಅವ್ರ ಕೈಯಲ್ಲಿ ಡ್ಯಾನ್ಸು ಅಥವಾ ಇನ್ನೊಂದು ಏನೋ ಒಂದು ಪ್ರತಿಭೆನ ಪ್ರಚಾರಕ್ಕೆ ತಂದು ಅವ್ರ ತಂದೆ ತಾಯಿಗಳಿಗೂ ಒಂದು ಸಂತೋಷ, ಮಕ್ಕಳಿಗೆ ಒಂದು ಎಕ್ಸ್ಪೋಜರು. ಈಗ ನಾನು ಕೂತಿದ್ದಾಗ ಒಬ್ಬರು ಡ್ಯಾನ್ಸ್ ಟೀಚರ್ ಬಂದರು ಮಕ್ಕಳಿಗೆ, ಆ ಮಕ್ಕಳು ರೆಡಿಯಾಗಿ ಡ್ಯಾನ್ಸ್ಗೆ ಅಂದರು. ಆ ಮಕ್ಕಳು ಏನು ಹೂ ಅರದಂಗೆ ಎದ್ದೆದ್ದು ಸ್ಪ್ರಿಂಗ್ ಥರ ಓಡಿದ್ರು. ವೇದಿಕೆ ಕೊಡೋರು ಬೇಕು ಈಗಿನ ಕಾಲದಲ್ಲಿ. ಸರ್ಕಾರ ಕೊಡಲ್ಲ ವೇದಿಕೆ, ಬರೀ ಗೊತ್ತಿರೋರು ಮಾತ್ರ ಕೊಡುತ್ತೆ. ಗೊತ್ತಿಲ್ಲದೇ ಇರೋ ಕಲಾವಿದರನ್ನ ವೇದಿಕೆ ಮೇಲೆ ತರೋ ನನ್ನ ಆತ್ಮೀಯ ಸ್ನೇಹಿತ, ನಿಜಕ್ಕೂ ಆತನ ಚಪ್ಪಾಳೆಯ ಅವಶ್ಯಕತೆ ಇದೆ. ಆತನಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಿ. ಆತ ಇಂಥದ್ದು ಇನ್ನೊಂದು ಕೆಲಸಗಳು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಚಿರುಗುಣಿ. ನಾನು ಬರೀ ಮಾತಾಡಲ್ಲ, ನೆಕ್ಸ್ಟ್ ವೇದಿಕೆ ಮೇಲೆ ಬಂದಾಗ ನಿಮಗೆಲ್ಲ ಒಂದಷ್ಟು ರಘುವೀರನ್ನ ಬೇಸ್ ಮಾಡಿ ಒಂದು ಸಣ್ಣ ಮ್ಯಾಜಿಕ್ ಶೋ ಕೂಡ ಮಾಡಿ ನಿಮ್ಮನ್ನು ರಂಜಿಸ್ತೀನಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳು. ಗುಡ್ ಈವ್ನಿಂಗ್. ಹೃದಯ ತುಂಬ ನನಗೆ ಕೌಶಿಕ್ ಸರ್ ಮಾತು ಕೇಳಿ ನನಗೆ ಆ್ಯಕ್ಚುಲಿ